ಇನ್ನು ಕೋಲಾರದ ಕಾಂಗ್ರೆಸ್ನಲ್ಲೂ ಕೂಡ ಅಸಮಾಧಾನ ಇನ್ನೂ ತಣ್ಣಗಾಗಿಲ್ಲ. ಬಣಗಳ ನಡುವೆ ಇರುವಂತಹ ಗುದ್ದಾಟ ಇನ್ನೂ ಮುಗಿಯುವಂತೆ ಕಾಣಿಸ್ತಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಒಂದು ರಿಪೋರ್ಟ್ ಇದೆ, ನೋಡ್ತಾ ಹೋಗೋಣ. ಕೋಲಾರ ಕ್ಷೇತ್ರದಲ್ಲಿ ಅಸಮಾಧಾನದ ಭಿನ್ನರಾಗ. ಕಾಂಗ್ರೆಸ್ನಲ್ಲಿ ದಿನಕ್ಕೊಂದು ಬಂಡಾಯ, ಗುಂಪುಗಾರಿಕೆ, ಭಿನ್ನಮತ. ಈ ಮಧ್ಯೆ ಅಭ್ಯರ್ಥಿ ಗೌತಮ್ ಮಿಂಚಿನ ಸಂಚಾರ. ಮಳೆ ನಿಂತರೂ ಮಳೆ ಹನಿ ನಿಲ್ಲಿಲ್ಲ ಅಂತಾರಲ್ಲ, ಹಾಗಾಗಿದೆ ಕೋಲಾರ ಕಾಂಗ್ರೆಸ್ನ ಪರಿಸ್ಥಿತಿ. ಯಾಕೆಂದ್ರೆ ಬಣಕಿತ್ತಾಟದ ಮಧ್ಯೆ ಭರ್ಜರಿ ಕ್ಯಾಂಪೇನ್ಗಿಳಿದಿರುವಂತಹ ಕೋಲಾರ ಲೋಕಸಭೆಯ ಅಭ್ಯರ್ಥಿ ಗೌತಮ್ ಕೋಲಾರ ಕಾಂಗ್ರೆಸ್ ಬಣಕ್ಕೆ ತೇಪೆ ಹಾಕುವ ಪ್ರಯತ್ನ ಮಾಡ್ತಿದ್ದಾರೆ. ಆದರೆ ಜಿಲ್ಲಾ ಕಾಂಗ್ರೆಸ್ ಮುಖಂಡರಿಂದಲೇ ಅಭ್ಯರ್ಥಿ ಆಯ್ಕೆಯ ವಿಚಾರವಾಗಿ ಆಕ್ಷೇಪ ಶುರುವಾಗಿದೆ. ಸ್ಥಳೀಯ ಅಭ್ಯರ್ಥಿಗೆ ಟಿಕೆಟ್ ಅನ್ನು ನೀಡಲಿಲ್ಲ ಅಂತೇಳಿ ಅಸಮಾಧಾನ ಹೊರಹಾಕಿರುವ ಮುಖಂಡರು ಬೇಸರವನ್ನು ಹೊರಹಾಕ್ತಿದ್ದಾರೆ. ಸಾಮಾಜಿಕ ಜಾಲತಾಣಗಳಲ್ಲಿ ಅಸಮಾಧಾನವನ್ನು ಹೊರಹಾಕ್ತಾ ಇರುವ ಕೆಲ ಕಾಂಗ್ರೆಸ್ನ ರೆಬಲ್ ಮುಖಂಡರು ಹಾಗೂ ಮತ್ತೊಬ್ಬ ಟಿಕೆಟ್ ಆಕಾಂಕ್ಷಿ ಮುನಿಯಪ್ಪ ಅವರನ್ನ ಬೇರೆ ಪಕ್ಷದಿಂದ ಕಣಕ್ಕಿಳಿಸುವ ಚಿಂತನೆಯನ್ನು ನಡೆಸಲಾಗ್ತಾ ಇದೆ. ಇನ್ನು ಅಭ್ಯರ್ಥಿ ಆಯ್ಕೆ ಅಂತಿಮವಾಗ್ತಾ ಇದ್ದಂತೆ ಮಿಂಚಿನ ಸಂಚಾರ ಆರಂಭ ಮಾಡಿದ್ದಾರೆ. ಅದರಂತೆ 3-4 ತಾಲೂಕುಗಳಲ್ಲಿ ಮುಖಂಡರು ಕಾರ್ಯಕರ್ತರನ್ನ ಭೇಟಿ ಮಾಡಿರುವ ಕಾಂಗ್ರೆಸ್ ಅಭ್ಯರ್ಥಿ ಗೌತಮ್ ಭರ್ಜರಿ ಮತಯಾಚನೆಯನ್ನ ಮಾಡ್ತಿದ್ದಾರೆ. ಅಲ್ಲದೆ ಕೆಜಿಎಫ್ ಶಾಸಕಿ ರೂಪಕಲಾ ಅವರನ್ನ ಕೆಜಿಎಫ್ ನಗರದ ತಮ್ಮ ಕಚೇರಿಯಲ್ಲಿ ಭೇಟಿಯಾಗಿ ಕುಶಲೋಪರಿ ವಿಚಾರಣೆಯನ್ನು ನಡೆಸಿ ಸಹಕಾರವನ್ನ ಕೋರಿದ್ದಾರೆ. ಇನ್ನು ಏಪ್ರಿಲ್ 6ರಂದು ಕೋಲಾರ ಜಿಲ್ಲೆಯ ಮುಳಬಾಗಿಲು ತಾಲೂಕಿಗೆ ಸಿಎಂ ಸಿದ್ದರಾಮಯ್ಯ ಹಾಗೂ ಡಿಸಿಎಂ ಡಿಕೆ ಶಿವಕುಮಾರ್ ಭೇಟಿ ಕೊಡಲಿದ್ದು ಎಲ್ಲವೂ ಕೂಡ ಸರಿ ಹೋಗಲಿದೆ ಅನ್ನೋದು ಶಾಸಕ ಕೊತ್ತೂರು ಮಂಜುನಾಥ್ ಮಾತು. ಒಟ್ನಲ್ಲಿ ಕೋಲಾರ ಕಾಂಗ್ರೆಸ್ನಲ್ಲಿ ಎಲ್ಲವೂ ಕೂಡ ಸರಿಯಿಲ್ಲವಾದ್ರೂ ಒಗ್ಗಟ್ಟಿನ ಜಪ ಮಾಡಲಾಗ್ತಾ ಇದೆ. ಇದು ಹೀಗೆ ಮುಂದುವರೆದಿದ್ದೇ ಆದರೆ ಕಾಂಗ್ರೆಸ್ಗೆ ಒಳ ಏಟು ಬೀಳುವುದರಲ್ಲಿ ಯಾವುದೇ ಡೌಟ್ ಇಲ್ಲ. ರವಿ, ಪಬ್ಲಿಕ್ ಟಿವಿ, ಕೋಲಾರ.